My name is Ravi Kiran. I am from Mysore. My age is 35. Actually, Mamta madam is suggested to this program. Actually, we are coming for this program for our health issues. I have a bloating in my stomach from 10 years. I have seen many doctors, but it's not cured. After the coming to Nirara Samyama, it's completely rid of. I completely free from the bloating now. I am extremely happy. And I have a too much of eating habit, but after the Samyama, no. ಕನ್ನಡದಲ್ಲಿ ಹೇಳ ಸರ್. ಸರ್ ಶಲ್ ಐ ಟಾಕ್ ಇನ್ ಕನ್ನಡ? ನನಗೆ ತುಂಬಾ ಏನ್ ನೋಡಿದ್ರು ತಿನ್ಬೇಕು ತಿನ್ಬೇಕು ಅಂತ ಅನ್ಸೋದು. ಈ ಕಾರ್ಯಕ್ರಮದಲ್ಲಿ ನೀವು ಕೊಟ್ಟ ಮಾಹಿತಿಯಿಂದ ನಾವು ಆಸೆಗೋಸ್ಕರ ತಿಂತೀವಿ, ಇಲ್ಲ ಅದು ಅವಶ್ಯಕತೆ ಇಲ್ಲ ತಿನ್ನಲ್ಲ ಅಂತ. ಮೊದ್ಲೆಲ್ಲ ಒಂದು ಮನೇಲಿ ಬಜ್ಜಿ ಮಾಡಿದ್ರು ಒಂದ್ 20-30 ಬಜ್ಜಿ ತಿನ್ಬೇಕು ಅನ್ಸೋದು. ನಿರಾಹಾರ ಸಂಯಮಕ್ಕೆ ಬಂದ್ಮೇಲೆ ಒಂದು ತಪ್ಪು ಎರಡು ಮ್ಯಾಕ್ಸಿಮಮ್ ತಿಂತೀನಿ. ಅದು ತಿನ್ನ ದಿನ ಮಾತ್ರ. ಅದಾದ್ಮೇಲೆ ಹಣ್ಣು ಹಂಪ್ಲು ಜ್ಯೂಸ್ಗಳೆಲ್ಲ ಕುಡಿಬೇಕಾದ್ರೆ ತುಂಬಾ ಶರೀರ ಎಲ್ಲ ಹಗುರತೆ ಆಗಿ ನಮ್ಮ ಆಲೋಚನೆಗಳೆಲ್ಲ ಫುಲ್ ಕಡಿಮೆ ಆಗಿದೆ. ಮತ್ತೆ ಈಗ ಪ್ರೆಸೆಂಟ್ ಫುಲ್ ಕಾಮ್ ಪೀಸ್ಫುಲ್ ಅಂಡ್ ಎನರ್ಜೆಟಿಕ್ ಆಗಿದೀವಿ. ಏನಕ್ಕೆ ನಿರಾಹಾರ ಸಂಯಮ ಮಾಡ್ಬೇಕು ಅಂತಂದ್ರೆ, ನನ್ನಲ್ಲಿ ಈಗ ಏನ್ ಬದಲಾವಣೆ ಆಗಿದೆ 24 ದಿನದ ಹಿಂದೆ ಕಾರ್ಯಕ್ರಮ ಮಾಡಕ್ಕೂ ಮುಂಚೆ ಈಗ ಅಂತಂದ್ರೆ, ಈಗ ಯಾವಾಗ್ಲೂ ಕೂಡ ಪ್ರೆಸೆನ್ಸ್ ಆಫ್ ಮೈಂಡ್ ಅಲ್ಲಿ ಪೂರ್ಣತ್ವದಲ್ಲಿ ಇದ್ದ ಅನುಭವ ನನಗೆ ಆಗ್ತಾ ಇದೆ. ಫುಲ್ಲಿ ಕಾನ್ಶಿಯಸ್ನೆಸ್ ಆಗಿದ್ದೀನಿ ನಾನೀಗ. ಯಾವ್ದೇ ಒಂದು ಕೆಲಸ ಮಾಡಿದ್ರು ಹಿಂದೆ ಮಾಡ್ತಿದ್ದಕ್ಕೂ ಇವತ್ತು ಮಾಡ್ತಿರೋದಕ್ಕೂ ತುಂಬಾ ವ್ಯತ್ಯಾಸಗಳಾಗ್ತಾ ಇದೆ. ಹಿಂದೆ ಏನು ಅಂದ್ರೆ ಅದ್ರ ಮೇಲೆ ಸಂಪೂರ್ಣ ಗಮನ ಹರಿಸ್ತಿರ್ಲಿಲ್ಲ, ಬಟ್ ಇವತ್ತು ಏನ್ ಕೆಲಸ ಮಾಡ್ತಾ ಇದೆ ಅದ್ರಲ್ಲಿ ಸಂಪೂರ್ಣ ಗಮನ ಇರುತ್ತೆ. ಫುಲ್ಲಿ ಅವೇರ್ನೆಸ್ ಆಗಿರ್ತೀವಿ. ಏನ್ ಕೆಲಸ ಮಾಡ್ತಾ ಇದೀನಿ ಆ ಕೆಲಸದಲ್ಲಿ, ಮತ್ತೆ ಪ್ರತಿಯೊಂದು ಮೂಮೆಂಟು ಕೂಡ ನಾನು ಆ ಕೆಲಸದಲ್ಲಿ ಸಂಪೂರ್ಣವಾಗಿ ನನ್ನನ್ನು ತೊಡಗಿಸ್ಕೊಳಕ್ಕೆ ಆಗಿದೆ ಇವತ್ತು. ಕಾರಣ ಏನು ಅಂತಂದ್ರೆ ಈ ನಿರಾಹಾರ ಸಂಯಮ ಅಂತ ಹೇಳ್ಬೋದು. ಮತ್ತೆ ಈ ನಿರಾಹಾರ ಸಂಯಮದಲ್ಲಿ ನನಗೆ ಗುರುಗಳಿಂದ ಸಾಕಷ್ಟು ಡೆಪ್ತ್ ನಾಲೆಡ್ಜ್ ಸಿಕ್ಕಿದೆ. ನಾನು ಈ ಮುಂದೆನೂ ಕೂಡ ತುಂಬಾ ಸ್ಪಿರಿಚುವಲ್ ಪ್ರೋಗ್ರಾಮ್ಗಳು ಅಟೆಂಡ್ ಮಾಡಿದ್ದೆ, ಬಟ್ ನನ್ಗೆ ಎಲ್ಲೂ ಈ ಮಟ್ಟದ ಸ್ಯಾಟಿಸ್ಫೈಡ್ ಆಗಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಈ ಕಾರ್ಯಕ್ರಮದಿಂದ ನಾನು ತಿಳ್ಕೊಂಡಿದ್ದು ಏನು ಅಂತ ಅಂದ್ರೆ, ನಾನ್ ಹಿಂದೂ ಅಂದ್ರೆ ಏನು ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಈ ಕಾರ್ಯಕ್ರಮದಲ್ಲಿ ಫಸ್ಟ್ ಹೇಳ್ತಾರೆ ಗುರುಗಳು, ಅಶ್ರದ್ಧೆನ ಮತ್ತೆ ಹೀನ ಭಾವನ ಯಾರು ತ್ಯಜಿಸ್ತಾರೆ ಅವರು ಹಿಂದೂ ಅಂತ. ಅದನ್ನ ತಿಳಿಸ್ಕೊಟ್ಟಿದ್ಕೆ ಬಹಳ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಯಾರು ಕೂಡ ನಮ್ಗೆ ಈ ಹಿಂದೂ ಧರ್ಮದಲ್ಲಿ ಯಾರು ಯಾವ ರೀತಿ ಏನು ಹಿಂದೂ ಅಂದ್ರೆ ಏನು, ಯಾವ ರೀತಿ ಇರ್ಬೇಕು ಅನ್ನೋದು ಯಾರು ಇದುವರೆಗೂ ಎಲ್ಲೂ ಹೇಳ್ಕೊಟ್ಟಿಲ್ಲ, ಹೇಳ್ಕೊಡ್ತಾನೂ ಇಲ್ಲ ಕೂಡ. ಆದ್ರೆ ಗುರುಗಳು ಆ ಕೆಲಸ ಮಾಡ್ತಾ ಇದ್ರೆ, ಹಿಂದೂ ಅಂದ್ರೆ ಏನು, ಹಿಂದೂ ಧರ್ಮದ ಶ್ರೇಷ್ಠತೆ ಅಂದ್ರೇನು, ಹಿಂದೂ ಧರ್ಮದ ಚೈತನ್ಯ ಏನು ಅಂತ ನಾವ್ ಈ ಕಾರ್ಯಕ್ರಮದಲ್ಲಿ ತಿಳ್ಕೊಂತಾ ಇದೀವಿ. ಆಮೇಲೆ ಅನಾವಶ್ಯಕ್ಕಾಗಿ ಆಹಾರನ ತಗೊಂಡು ನಮ್ಮ ಎಲ್ಲಾ ದೇಹನ ಹಾಳು ಮಾಡ್ಕೋತಿದ್ವಿ, ಮನಸ್ಸನ್ನ ಹಾಳು ಮಾಡ್ಕೋತಿದ್ವಿ, ಬೇಡ್ದರ ಇದನ್ನೆಲ್ಲ ಕ್ಯಾರಿ ಮಾಡ್ತಾ ಇದ್ವಿ. ಬಟ್ ಈ ನಿರಾಹಾರ ಸಮಯದಿಂದ ಸಂಪೂರ್ಣವಾಗಿ ಆಹಾರದ ಮೇಲೆ ನಾಲೆಡ್ಜ್ ಬಂದು ಏನ್ ತಗೋಬೇಕು, ಏನ್ ಬಿಡ್ಬೇಕು, ನಾವ್ ಹೇಗ್ ಇರ್ಬೇಕು, ಜೀವನ ಹೇಗ್ ರೂಪಿಸ್ಕೊಳ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಗುರುಗಳು ಹೇಳ್ಕೊಡ್ತಾರೆ. ಅದರಿಂದ ಎಲ್ಲರೂ ಇದನ್ನ ಮಾಡ್ಬೇಕು ಅಂತ ನಾನು ರೆಫರೆನ್ಸ್ ಮಾಡ್ತೀನಿ. ಮತ್ತೆ ನನಗೆ 10 years ಇಂದ ವಾಸಿ ಆಗದೆ ಇರೋಂತ ಬ್ಲೋಟಿಂಗ್ ಪ್ರಾಬ್ಲಮ್ ಈ ನಿರಾಹಾರ ಸಂಯಮದಲ್ಲಿ ನನಗಾಗಿದೆ. ಮತ್ತೆ ಬಾಡಿ ಶೇಪ್ ಕೂಡ ತುಂಬಾ ಚೇಂಜ್ ಆಗಿದೆ. ತುಂಬಾ ದಪ್ಪ ಇದ್ದಿದ್ದೆಲ್ಲ ಫುಲ್ ಸ್ಲಿಮ್ ಆಗಿದೆ. ಮತ್ತೆ ಎನರ್ಜೆಟಿಕ್ ಆಗಿದ್ದೀನಿ. ಫುಲ್ ಆರೋಗ್ಯಯುತವಾಗಿ ಪೂರ್ಣತ್ವದಲ್ಲಿ ಇದ್ದೀನಿ ಈ 24 days ಅಲ್ಲಿ. ಅದರಿಂದ ಈ ನಿರಾಹಾರ ಸಂಯಮ ನನಗೆ ಸಾಕಷ್ಟು ಕೊಟ್ಟಿದೆ ಅಂತ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಗುರುಗಳೇ. ಅದು ನಿಮ್ಮ ಹತ್ರ ನಾವು ಬಂದಿದ್ದಕ್ಕೆ ನಾವು ತುಂಬಾ ಅದೃಷ್ಟನೇ ಮಾಡಿದೀವಿ ಅಂತ ನನಗೆ ಅನಿಸ್ತಾ ಇದೆ ಗುರುಗಳೇ. Thank you so much. ಥ್ಯಾಂಕ್ ಯು ಗುರುಗಳೇ.